ಇನ್ನು ವಾಲ್ಮೀಕಿ ಸಮಾಜದ ಬಗ್ಗೆ ಅಶ್ಲೀಲ ಪದ ಬಳಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಕತ್ತಿ ಬಂಧನಕ್ಕೆ ಒತ್ತಾಯಿಸಿ ಬೃಹತ್ ಪ್ರೊಟೆಸ್ಟ್ ಅನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆಸೋದಕ್ಕೆ ಮನವಿಯನ್ನು ನೀಡಲಾಗಿದೆ. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ತಡೆದು ಈ ಬಗ್ಗೆ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಟೈರ್ಗೆ ಮತ್ತು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಸಮಾಜದ ಬಂಧುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಈ ಒಂದು ಪ್ರೊಟೆಸ್ಟನ್ನು ನಡೆಸಲಾಗ್ತಾ ಇದೆ. ಅಥಣಿ ತಹಶೀಲ್ದಾರ್ ಮುಖಾಂತರ ಗವರ್ನರ್ಗೆ ಮನವಿಯನ್ನು ಮಾಡಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಸಮಾಜದ ಬಗ್ಗೆ ಅಶ್ಲೀಲ ಪದ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಮೇಶ್ ಕತ್ತಿ ವಿರುದ್ಧ ಅಥಣಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನೋಡ್ತಾ ಇದ್ದೀರಿ ರಮೇಶ್ ಕತ್ತಿ ಇರುವಂಥ ಭಾವಚಿತ್ರ ಹಾಗೆಯೇ ಟೈರ್ನ ಸುಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ವಾಲ್ಮೀಕಿ ವೃತ್ತದಲ್ಲಿ ನೂರಾರು ಜನ ಭಾಗಿಯಾಗಿದ್ದಾರೆ. ಕತ್ತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ಅಥಣಿ ತಹಸೀಲ್ದಾರ್ ಮುಖಾಂತರ ರಾಜ್ಯದ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಜಾರಕಿಹೊಳಿ ಸಹೋದರ ಬಹುಶಃ ಅವರು ಏನು ರಾಜ್ಯದ ರಾಜಕಾರಣವನ್ನ ದಿಕ್ಸೂಚನೆ ಬರ್ತಕ್ಕಂಥ ಶಕ್ತಿಯಕ್ಕೆ ನಿಮಗೆ ಅವ್ರು ಎದುರಿಸಿದಾಗ ಒಂದು ಜಾತಿಯನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರಿ. ಅದು ಒಂದು ಇವತ್ತು ಖಂಡಿಸಬೇಕಾಗ್ತದೆ. ಬಹುಶಃ ಸುಮಾರು 20-25 ವರ್ಷಗಳ ಕಾಲ ರಾಜ್ಯದ ರಾಜಕಾರಣ ದೇಶದ ರಾಜಕಾರಣವನ್ನ ರಾಜಕಾರಣ ನಿಯಂತ್ರಿಸುವಂತ ವ್ಯಕ್ತಿತ್ವ. ನಾವು ನಿನ್ನೆ ಈಗ ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಒಂದು ಆಡಳಿತ ಮಂಡಳಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕೋಡಿ ಮಾಜಿ ಸಂಸದರಾದಂಥ ಮಾನ್ಯ ರಮೇಶ್ ಕತ್ತಿಯವರು ಒಂದು ಬೇಡ ನಾಯಕ ಜನಾಂಗದ ಬಗ್ಗೆ ಸಾರ್ವಜನಿಕವಾಗಿ ಅವಹೇಳನಕಾರಿ ಜಾತಿ ನಿಂದನೆ ಮಾಡುವುದರ ಮುಖಾಂತರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ನಾವು ಇವತ್ತು ಅಥಣಿ ತಾಲೂಕಾ ಇರ್ಬೋದು, ಕಾಗವಾಡ ತಾಲೂಕಾ ಇರ್ಬೋದು, ಎಲ್ಲ ಸಮುದಾಯದ ಜನರೊಂದಿಗೆ ಇವತ್ತು ಅಥಣಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡಿದ್ದ ಕಾರಣ ಅವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ದಾಖಲಾಗಬೇಕು. ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಬಂಧನಕ್ಕೊಳಪಡಿಸಬೇಕು. ಈಗಾಗಲೇ